ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ನಾನ್ ಏನಕ್ ಬಂದಿದೆ ಅಂದ್ರೆ ಇವತ್ತೊಂದು ಸಿನಿಮಾದ ಒಂದು ರಿವ್ಯೂನ ಕೊಡ್ಬೇಕಾಗಿತ್ತು. ಬಟ್ ಕಾರಣಾಂತರದಿಂದ ರಿವ್ಯೂನ ಕೊಡ್ತಾ ಇಲ್ಲ ಸ್ನೇಹಿತರೆ. ಇವತ್ತು ಬಂದ್ಬಿಟ್ಟು ಒಂದು ಹೊಸ ಟ್ರೈಲರ್ ರಿಲೀಸ್ ಆಗಿದೆ ಸ್ನೇಹಿತರೆ. ಯಾವ್ದು ಅಂದ್ರೆ ಅದು ಏಳುಮಲೆ ಅನ್ನೋ ಸಿನಿಮಾ. ಒಂದು ಟ್ರೈಲರ್ ನೋಡಿದೆ, ಬಹಳ ಇಷ್ಟ ಆಯ್ತು ಸ್ನೇಹಿತರೆ. ಒಂದು ವಿಭಿನ್ನ ಸ್ಟೋರಿನ ತಗೊಂಡ್ ಬಂದಿದ್ದಾರೆ. ಈ ಸ್ಟೋರಿ ಏನಿದೆ, ಯಾವ ತರ ಇದೆ ಅನ್ನೋದು ಒಂದು ಸಿನಿಮಾ ಬರಬೇಕು. ಸಿನಿಮಾ ರಿಲೀಸ್ ಡೇಟ್ ಕೂಡ ಆ ಒಂದು ಟ್ರೈಲರ್ ನಲ್ಲಿ ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಸೆಪ್ಟೆಂಬರ್ 5ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಯಾಕೆಂದ್ರೆ ರಕ್ಷಿತ್ ಅವರು ತಮ್ಮ ಮುಂದೆ ಮೊದಲನೇ ಸಿನಿಮಾ ಬಂದ್ಬಿಟ್ಟು ನಿಮ್ಗೆಲ್ಲ ನೋಡಿರ್ತೀರ. ಹಾಡು ಅಷ್ಟೇ ಫೇಮಸ್ ಆಗಿತ್ತು, ಸಿನಿಮಾನ ಅಷ್ಟೇ ಒಂದು ಕ್ಲಾಸಿಕ್ ಮಾಸ್ ಸೂಪರ್ ಆಗಿತ್ತು ಸಿನಿಮಾ. ಅದೇ ಬಂದ್ಬಿಟ್ಟು ಏಕಲವ್ಯ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಒಂದು ವಿಭಿನ್ನ ಒಂದು ಇರ್ಬೋದು, ಒಂದು ಲವ್ ಸ್ಟೋರಿ, ಏನೋ ಒಂದು ವಿಭಿನ್ನ ಸ್ಟೋರಿನ ತಂದಿದ್ದಾರೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿದೆ. ಟ್ರೈಲರ್ ನ ನೋಡಿದೆ. ಯಾರ್ಯಾರೆಲ್ಲ ಈ ಟ್ರೈಲರ್ ನ ನೋಡಿಲ್ವೋ ಮೊದಲು ಹೋಗಿ ನೋಡ್ರಿ. ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ಇದಿರ್ಲಿ. ಯಾಕಂದ್ರೆ ಕನ್ನಡ ಸಿನಿಮಾ ಇವತ್ತಿನ ಮಟ್ಟಕ್ಕೆ ನೋಡ್ತಾ ಇದ್ರೆ ಈಗಾಗ್ಲೇ ನಿಮ್ಗೆಲ್ಲ ಗೊತ್ತಿರೋ ಸೂಫ್ರಮ್ಸ್ ಒಂದು ಒಳ್ಳೆ ಸಿನಿಮಾ. ಈಗಾಗ್ಲೇ ಇದಕ್ಕೆ ಮುಂದಿನ ಒಂದು ದಿನಗಳಲ್ಲಿ 35 ದಿವಸ ಕಾಲಿಟ್ಟು ಒಂದು ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಅದೇ ತರನೇ ಕೂಡ ಈ ವಾರ ಅದೊಂದಿತ್ತು ಕಾಲ ಸಿನಿಮಾ ಕೂಡ ಒಂದು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಮತ್ತೆ ರಿಪಲ್ ಸ್ವಾಮಿ ಅಂತ ಹೇಳ್ಬಿಟ್ಟು ಆ ಸಿನಿಮಾ ಕೂಡ ಇಲ್ಲಿ ವಿನಯ್ ರಾಜ್ಕುಮಾರ್ ಮತ್ತೆ ವಿಜಯ ರಾಘವೇಂದ್ರ ಇಬ್ಬರದು ಸಿನಿಮಾ ಕಾಂಬಿನೇಷನ್ ಅಲ್ಲಿ ಸುಮಾರ್ ಆಗಿ ಒಂದು ಒಳ್ಳೆ ಸಿನಿಮಾಗಳು ಬಂದಿದಾವೆ. ಆ ಸಿನಿಮಾದ ನಂತರ ಈ ಇನ್ನೊಂದು ಸಿನಿಮಾಗಳು ಬರ ರೆಡಿ ಇದಾವೆ. 5ನೇ ತಾರೀಕು ಒಂದು ಒಳ್ಳೆ ಲವ್ ಸ್ಟೋರಿ, ಒಂದು ವಿಭಿನ್ನ ಸ್ಟೋರಿನ ತರ್ತಾ ಇದಾರೆ ಸ್ನೇಹಿತರೆ. ಈ ಸಿನಿಮಾ ಯಾವ ತರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ನಾವು ಟಾಕೀಸ್ ಹೋಗಿ ಅವತ್ತಿನ ದಿವಸ ನೋಡಿ ನಾನು ನಿಮ್ಗೆ ರಿವ್ಯೂ ಕೊಡ್ತೀನಿ. ಹಾಗೇನೆ ಯಾರೆಲ್ಲ ಈ ಸಿನಿಮಾನ ನೋಡಲ್ವೋ ದಯವಿಟ್ಟು ಟಾಕೀಸ್ಗೆ ಹೋಗಿ ನೋಡ್ಕೊಂಡ್ ಬರ್ಬೇಕಾಗಿ ವಿನಂತಿ ಸ್ನೇಹಿತರೆ. ಹಾಗಾಗಿ ಕನ್ನಡ ಸಿನಿಮಾಗಳ ಬಗ್ಗೆ ಬಹಳನೇ ಒಂದು ಹುಚ್ಚ ಆಗಿರೋಂತ ನಾನು ಹೇಳ್ತಾ ಇದೀನಿ. ಕನ್ನಡ ಸಿನಿಮಾ ಬೆಳಿಬೇಕು ಸ್ನೇಹಿತರೆ. ಹಾಗಾಗಿನೇ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಸಿನಿಮಾನು ನೋಡ್ಬೇಕು ನಾವು ಅಂತ ಹೇಳಕ್ ಆಗ್ತಿಲ್ಲ. ಬಟ್ ಒಂದು ವಿಭಿನ್ನ ಲವ್ ಸ್ಟೋರಿ, ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಎಲ್ಲವೂ ಚೆನ್ನಾಗಿರ್ತಾವಂತಲ್ಲ, ಎಲ್ಲವೂ ಕೆಟ್ಟದಾಗಿರ್ತಾವಂತಲ್ಲ. ಒಂದು ಸಿನಿಮಾಗಳು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಹೀರೋ ಆಕ್ಟರ್ಸ್ ಮತ್ತೆ ಹೀರೋಯಿನ್ಸ್ ಆಗಿರ್ಬೋದು, ಪ್ರತಿಯೊಬ್ರು ತುಂಬಾನೇ ಕಷ್ಟ ಶ್ರಮ ವಹಿಸಿ ವರ್ಷಾನ್ಗಟ್ಲೆ ಒಂದು ಸಿನಿಮಾನ ತೆಗೆದಿರ್ತಾರೆ. ಆ ಸಿನಿಮಾನ ಬರೀ ಒಬ್ಬ ಪ್ರೇಕ್ಷಕ ಮಾಷೆ 2 ತಾಸು ಕುತ್ಕೊಂಡು ಸಿನಿಮಾನ ಊಟ ಒಂದು ಜಡ್ಜ್ಮೆಂಟ್ ನ ಬರೆದು ಬಿಡ್ತಾನೆ. ಬಟ್ ಆ ಸಿನಿಮಾನ ಕ್ಲೀನ್ ಆಗಿ ಒಂದು ಕ್ರಿಯೇಟಿವಿಟಿ ಮೈಂಡ್ ನಲ್ಲಿ ತುಂಬಾನೇ ಚೆನ್ನಾಗಿ ನೋಡಿದಾಗ ಮಾತ್ರ ಸಿನಿಮಾ ಏನಂತ ಅರ್ಥ ಆಗೋದು. ಅದಿಲ್ಲ ಇದಿಲ್ಲ ಅನ್ಕೋಬೇಡ್ರಿ ಸ್ನೇಹಿತರೆ. ಪ್ರತಿಯೊಂದು ಸಿನಿಮಾದಲ್ಲಿ ಇರ್ಬೇಕು ಅಂತಾನೆ ತೆಗೆದಿರ್ತಾರೆ. ನಾವೊಂದು ವಿಭಿನ್ನವಾಗಿ ಸಿನಿಮಾನ ನಮ್ಮ ಒಂದು ಮೈಂಡ್ ಸೆಟ್ ನೋಡಿದ್ರೆ ಒಂದು ಸಿನಿಮಾ ತರನೇ ಕಾಣೋದು. ಹಾಗಾಗಿ ನಾನ್ ನಿಮ್ಗೆ ಹೇಳೋದೇನಪ್ಪ ಅಂದ್ರೆ ಸಿನಿಮಾ ತರ ನೋಡಿ. ಅದ್ರಲ್ಲೂ ಕನ್ನಡ ಸಿನಿಮಾ ತರ ನೋಡ್ಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಲವ್ ಸ್ಟೋರಿ ಆಗಿರ್ಬೋದು, ಒಂದು ಮಾಸ್ ಸ್ಟೋರಿ ಆಗಿರ್ಬೋದು, ಒಂದು ಯಾವ್ದೇ ಆಗ್ಲಿ ಕ್ರಿಯೇಟಿವಿಟಿ ಮೈಂಡ್ ಇಂದ ನೋಡಿ ಒಂದು ಸಿನಿಮಾ ತರನೇ. ಡೈರೆಕ್ಟರ್ ಏನೋ ಒಂದು ಹೇಳಕ್ ಹೋಗಿರ್ತಾರೆ, ಬಟ್ ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸಿನಿಮಾ ಅಂತ ಬಂದಾಗ, ಒಂದು ವಿಭಿನ್ನ ಸ್ಟೋರಿಗಳು ಅಂತ ಬಂದಾಗ ದಯವಿಟ್ಟು ನಾನು ನಿಮಗೆ ರಿವ್ಯೂ ಹೇಳ್ತೀನಿ. ಹಾಗಾಗಿ ಹೇಳ್ತಿರೋದು ಇದನ್ನ ನಾನು ಟ್ರೈಲರ್ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು ಒಂದು ಒಳ್ಳೆ ಒಂದು ಏನೋ ಸ್ಟೋರಿ ಇದೆ ಈ ಸಿನಿಮಾದಲ್ಲಿ ಅಂತಂದು. ಹಾಗಾಗಿ ನಾನು ಈ ಸಿನಿಮಾನ ಕಂಪಲ್ಸರಿ ಹೋಗಿ ನೋಡ್ತೀನಿ. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಮನೆಯ ಚಿತ್ರಮಂದಿರಗಳಲ್ಲಿ. ದಯವಿಟ್ಟು ಎಲ್ಲರೂ ಒಂದ್ಸಲ ಹೋಗಿ ನೋಡಿ ಸ್ನೇಹಿತರೆ. ಎಲ್ರಿಗೂ ಈ ಸಿನಿಮಾದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಆಸೆ ಇದ್ರೆ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಸ್ನೇಹಿತರೆ. ನಾನು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಕೊಂಡ್ಬಂದು ಅವತ್ತಿನ ದಿವಸ ರಿವ್ಯೂ ನ ಕೊಡ್ತೀನಿ. ಸಿನಿಮಾ ಏನಿತ್ತು ಏನಿಲ್ಲ, ಎಷ್ಟು ನಾನು ಮಾರ್ಕ್ಸ್ ಕೊಡ್ಬೋದು ಈ ಸಿನಿಮಾಕ್ಕೆ. ಟ್ರೈಲರ್ ನೋಡಿದಾಗ ನನಗೆ ಒಂದ್ ಇಷ್ಟ ಆಯ್ತು. ಮತ್ತೆ ಸಾಂಗ್ಸ್ ಕೂಡ ಒಂದು ತುಂಬಾನೇ ಚೆನ್ನಾಗಿದ್ದಾವೆ. ಹಾಗಾಗಿ ನಾನ್ ನಿಮ್ಗೆ ಹೇಳೋದೇನಂದ್ರೆ ಒಂದ್ಸಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದ್ಬಿಡ. ಹಾಗಾಗಿ ಮತ್ತೊಂದು ಸಿನಿಮಾದ ಟ್ರೈಲರ್ ಅಥವಾ ಮತ್ತೊಂದು ಸಿನಿಮಾದ ರಿವ್ಯೂ ನಮ್ಮ ಮುಖಾಂತರ ನಾಳೆ ಮತ್ತೆ ಬರ್ತೀನಿ ಸ್ನೇಹಿತರೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ಬೇರೆ ಒಂದು ವಿಚಾರದ ಬಗ್ಗೆ ಹೇಳೋದಕ್ಕಿಂತ ಇರೋ ವಿಚಾರನ ಹೇಳ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.